ತಾ ಹೇಳಿದನಲ್ಲವೇ, ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ದೇವರಿಗಾಗಿ ಓಡುವುದು ಮತ್ತು ನಡೆಯುವುದು, ಇದರಿಂದ ಉಂಟಾಗುವ ಲಾಭಗಳು, ಇದರ ಕುರಿತು ನೀವು ಈ ಸಂದೇಶವನ್ನು ಕೇಳಿಸ್ಕೊಳ್ಳಕ್ಕೆ ಹೋಗ್ತೀರಾ. ಖಂಡಿತವಾಗಿ ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಸ್ತುತಿ ಮಾಡಕ್ಕೆ ಗಟ್ಟಿಯಾಗಿ ಸ್ತುತಿ ಮಾಡಿ. 10 ಮಂದಿ ಕುಷ್ಠರೋಗಿಯಲ್ಲಿ ಒಬ್ಬ ಬಹು ಗಟ್ಟಿಯಾದ ಧ್ವನಿಯಿಂದ ಕೂಗಿಕೊಂಡು ಬಂದೇನೆ ಅದ್ಭುತ ಹೊಂದ. ಬಾಕಿಯವರೆಲ್ಲ ಸೈಲೆಂಟ್ ಆಗಿ, ನೀನು ಸೈಲೆಂಟಾಗಿ ಯಾಕೆ ಇರ್ತೀಯ? ಕೂಗೋರ್ನ ಯಾಕೆ ನೀನು ಇದು ಮಾಡ್ತೀಯಾ, ಸ್ಟಾಪ್ ಮಾಡ್ತೀಯಾ? ದಟ್ಸ್ ರಾಂಗ್ ಕಾನ್ಸೆಪ್ಟ್. ಐ ಥಿಂಕ್ ಯು ಆರ್ ಗೆಟಿಂಗ್ ಸಮ್ ಅದರ್ ಬುಕ್. ಬಟ್ ಇನ್ ದ ಬೈಬಲ್ ಐ ಡೋಂಟ್ ಸಿ ಎನಿವೇರ್ ಎನಿಬಡಿ ವಾಸ್ ಶೌಟಿಂಗ್ ಫಾರ್ ಗಾಡ್ ವಾಸ್ ಸ್ಟಾಪ್ಡ್. ನೀನು ಇರಿಟೇಟ್ ಆಗುತ್ತೆ ಅಂತ, ನಿನಗೆ ಅಲರ್ಜಿ ಆಗುತ್ತೆ ಅಂದರೆ ದೇರ್ ಇಸ್ ಸಮಥಿಂಗ್ ರಾಂಗ್ ಇನ್ ಯುವರ್ ಹಾರ್ಟ್. ಸಾರಿ, ಫುಲ್ ಸ್ಟಾಪ್. ನೀನು ಇರಿಟೇಟ್ ಆಗ್ತಾ ಇದೆಯಾ ಸ್ತುತಿ ಮಾಡೋದು? ನಿನಗೆ ಆರಾಧನೆ ಮಾಡೋದು ಏನಾದರೂ ಇರಿಟೇಟ್ ಆಗ್ತಾ ಇದೆಯಾ? ಅಕಾರ್ಡಿಂಗ್ ಟು ಬೈಬಲ್ ಯುವರ್ ಹಾರ್ಟ್ ఈజ్ నాట్ విత్ గాడ్. నీ హృదయము దేవుని జೊತೆల లేదు. ಸ್ಟಾಪ್. ನನಗಿನ್ನೂ ನಮ್ಮ ಮನೇಲಿ ಪ್ರಾರ್ಥನೆ ಮಾಡ್ತಾಯಿದ್ರು. ನಾನು ಪಾಶ್ರಮ ಇದ್ದೆ, ಇಬ್ಬರೇ ಇದ್ದರು. ಅವರು ಏನು ಮಾಡ್ತಾಯಿದ್ರು, ಅನ್ಯ ಭಾಷೆಯಲ್ಲಿ ಗಟ್ಟಿಯಾಗಿ ಕೂಗೋರು. ನನಗೆ ಅವಾಗ ಅನ್ಯ ಭಾಷೆ ಎಲ್ಲ ನಾನು ಅಷ್ಟು ನನಗೆ ಆ ವರ ಹೊಂದಿರಲಿಲ್ಲ ನಾನು. ಸೊ ಹೀಗಾಗಿ ನಾನು ಭಾಳ ದ್ವೇಷ ಮಾಡ್ತಾಯಿದ್ದೆ. ದ್ವೇಷ ಮಾಡಬೇಕಾದ್ರೆ ನಾನು ಕೆಲವು ಸಲ ಎದ್ದು ಆಚೆ ಬಂದುಬಿಡ್ತಾಯಿದ್ದೆ. ಆಶ್ರಮ ನಾನು ಕೇಳೋರು, ಯಾಕೆ ನಿಮಗೇನು ಪ್ರಾಬ್ಲಮ್ಮು? ನಾನು ಅನ್ಯ ಭಾಷೆ ಮಾತಾಡಿದ್ರೆ ನೀವು ಆಚೆ ಬಂದುಬಿಡ್ತೀರ ಯಾಕೆ? ಇಲ್ಲ, ಏನು ಅನ್ಯ ಭಾಷೆನೇ ಮಾತಾಡಬೇಕಂತ ಆರ್ಗ್ಯೂ ಮಾಡ್ತಾಯಿದ್ದೆ. ಒಂದು ದಿನ ರಾತ್ರಿ ಮಲಗಿರ್ಬೇಕಾದ್ರೆ ನನ್ನೊಳಗಡೆ ಬಂದುಬಿಡ್ತು ನೋಡು ಅನ್ಯ ಭಾಷೆ. ಅಯ್ಯೋ, ಅವಳಿಗೆ ಬರಲೇಬಾರ್ದು, ಅವಳು ಮಾತಾಡಲೇಬಾರ್ದು ಅಂತ ನಾನು ಅಂದ್ಕೊಂಡ್ರೆ ಏನು ನನ್ನೊಳಗೆ ಬಂದುಬಿಟ್ಟಿದೆ ಅಂತ ನಾನು ಅವಾಗಪ್ಪ ಸಾರಿಯಪ್ಪ ದೇವರೇ, ಬೈಬಲಲ್ಲಿ ಇರೋದನ್ನ ಎಲ್ಲ ನಾನು ತೊಗೊಳ್ಳೇಬೇಕಂತ ತೊಗೊಂಡಿದ್ದು ನಿಜ. ಆವಾಗ ಇಲ್ಲಿ ಈ ಕಡೆ 1-2 ಮನೆ ಇದೆ, ನಾವು 2 ಮನೇಲಿ ಇದ್ವಿ. ಮಧ್ಯರಾತ್ರಿನಲ್ಲಿ ಒಬ್ಬರಿಗೆ, ಅದು ಯಾರು ಅಂತ ಹೇಳಲ್ಲ ನಾನು, ಒಬ್ಬರಿಗೆ ಒಬ್ಬ ಮನುಷ್ಯನಿಗೆ ದೆವ್ವ ಬಂತು ನೋಡಿ, ಭಯಂಕರ ದೆವ್ವ. ಹಂಗಿಂಗಲ್ಲ, ನಾನು ಆವತ್ತೇ ನೋಡಿದ ಅಂಥ ದೆವ್ವ. ಅವನು 10 ಜನ ಹಿಡಿದ್ರು ಅವನ್ನ ಬಿಡ್ಸೋಕ್ಕಾಗ್ತಲ್ಲ, ಈ ಕಡೆಗೆ. ಈಗಲೂ ಇದ್ದಾನ ಆ ವ್ಯಕ್ತಿ, ಬಟ್ ಚರ್ಚಿಗೆ ಬರ್ತಾ ಇಲ್ಲ. ನಾನು ಯಾವಾಗ ಅನ್ಯ ಭಾಷೆ ದೇವ್ರನ್ನ ಸ್ತುತಿ ಮಾಡೋದನ್ನ ನಾನು ಅಡ್ಡಿ ಮಾಡ್ತಾ ಇದ್ನೋ, ಇಷ್ಟಪಡಲಿಲ್ವೋ, ಆವಾಗ ನನಗೆ ಧೈರ್ಯ ಇರಲಿಲ್ಲ. ಬಟ್ ನನ್ನ ದೇವರು ಮುರಿದ್ರ ಧೈರ್ಯ ಬಂತ. ನಾನು ನಾನು ಮಧ್ಯರಾತ್ರಿ, ಅದು 12-1 ಗಂಟೆ ಟೈಮ್, ನಾನು ಅಲ್ಲಿ ಹೋಗಿ ಜಸ್ಟ್ ನಿಂತ್ಕೊಂಡೆ. ನಾನು ನೀನು ಹೋಗು ಅಂತಲೇ ಹೇಳಿಲ್ಲ. ಅದು ಆರಾಮ ಕೂಲಾಯಿತು, ಹೊರಟೋಯ್ತು. ಎಲ್ಲರೂ ಇಲ್ಲಿದ್ದೀರಾ? ಕೆಲವು ಸಲ ಪ್ರಾರ್ಥನೆ ಸೈಲೆಂಟಾಗಿ ಮಾಡ್ಬೋದು, ಯಾಕಂದರೆ ಬೈಬಲಲ್ಲಿ ಬರೆದಿದೆ, ಹನ್ನಳು ಮತ್ತೊಬ್ಬರಿಗೆ ಕೇಳಿಸ್ತೇನೆ ಪ್ರಾರ್ಥನೆ ಮಾಡೋದು ಅಂತ. ಬಟ್ ಸ್ತುತಿ ಅನ್ನೋದು ಎಲ್ಲೂ ನೀವು ನೋಡಿ, ಅವರು ಆರ್ಭಟಿಸಿದ್ರು, ಸ್ತುತಿ ಮಾಡಿದ್ರು, ಗಟ್ಟಿಯಾಗಿ ಮಾಡಿದ್ರು ಅಂತ ಬರೆದಿರೋದು ಹೊರತು ಎಲ್ಲೂ ಐ ಡೋಂಟ್ ಸಿ ಸೈಲೆಂಟ್ಲಿ ದೇ ಪ್ರೈಸ್ ಗಾಡ್. ನೋ, ಐ ಡೋಂಟ್ ಸಿ ದಟ್. ನೋಡಪ್ಪ, ನೀವಿಬ್ಬರು ಲೀಡ್ ಮಾಡ್ತಿರಲ್ಲ, ಜೇಸಿಕಾ ಲೀಡ್ ಮಾಡ್ತಿರಲ್ಲ, ಸ್ತುತಿನ ಯಾರಾದರೂ ಜೋರಾಗಿ ಮಾಡಿದ್ರೆ ಇನ್ನೂ ಜೋರಾಗಿ ಮಾಡು ಅಂತ ಹೇಳಿ. ನನ್ನ ತತ್ವ ಅಲ್ಲ, ಅದು ಬೈಬಲ್ ತತ್ವ. ಇಲ್ಲ, ಬೈಬಲ್ ತತ್ವ ಅಲ್ಲದೆ ಹೋದರೆ ಬಿಟ್ಬಿಡಿ. ಬಟ್ ಇಟ್ ಈಸ್ ಇನ್ ದ ಬೈಬಲ್. ನೋಡಿ, ಕೀರ್ತನೆ 50:23 ಓದಪ್ಪ ಈ ಕಡೆ ಬೇಗ. ಓದಪ್ಪ. ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರು ನನ್ನನ್ನು ಗೌರವಿಸುವವರು, ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ. ಸ್ತುತಿಸ್ತಾವಾ? ಸ್ತುತಿ ಮಾಡ್ತೀಯ ನೀನು? ಕಮಾನ್, ಹಲೋ. ನಿನ್ಗೆ ಯಾವಾಗಲೂ ವಿಶೇಷವಾದದ್ದೇ ನಡೀತದೆ. ವಿಶೇಷವಾದದ್ದು ನಡಿಬೇಕಾ? ಯಾರಿಗೂ ನಡೀದೇ ಇರೋ ನಡಿಬೇಕಾ ನಿಮಗೆ? ಸ್ತುತಿ ಮಾಡಿ. ಸರಿ, ಎರಡನೇದು 2 ಪೂರ್ವಕಾಲವೃತ್ತಾಂತ 20-22. ಇನ್ನೊಬ್ಬ ಈ ಥರ ಅಪ್ಪ ಬ್ರದರ್, ನೀವು ಓದ್ರಿ ಬ್ರದರ್. ಓದಿ ಬ್ರದರ್. 2 ಪೂರ್ವಕಾಲವೃತ್ತಾಂತ 20-22 ಓದಿ. ಸ್ತುತಿ ಮಾಡಿದ್ರೆ ಏನಾಗುತ್ತೆ ಅಂತ. ಅವರು ಉತ್ಸಾಹ ಧ್ವನಿಯಿಂದ ಕೀರ್ತಿಸುವುದಕ್ಕೆ ಪ್ರಾರಂಭಿಸಲು ಯೆಹೋವನು ಯೆಹೂದ್ಯರಿಗೆ ವಿರೋಧವಾಗಿ ಬಂದ ಅಮೋನ್ಯರನ್ನು, ಮೋಬ್ಯರನ್ನು, ಸೈರ್ ಪರ್ವತದವರನ್ನು ನಶಿಸುವುದಕ್ಕೋಸ್ಕರ ಅವರಲ್ಲಿ ವಂಚುವಕೋರನ್ನು ಇರಿಸಿದ್ದರಿಂದ
ಅಮ್ಮೋನಿಯರು ಮೋಬ್ಯರು ಸೈರ್ ಪರ್ವತದವರ ಮೇಲೆ ಬಿದ್ದು ಅವರನ್ನು ಪೂರ್ಣವಾಗಿ ನಿನಗೆ ವಿರುದ್ಧವಾಗಿ ವೈರಿ ಇದ್ದಾರಾ? ಇವ್ರೇನು ಮಾಡಿದ್ರು? ಅವರು ಉತ್ಸಾಹ ಧ್ವನಿಯಿಂದ ಕೀರ್ತಿಸುವುದಕ್ಕೆ ಪ್ರಾರಂಭ ಮಾಡಿದ್ರು. ದೇವರೇ ಅವರ ವೈರಿಗಳನ್ನ ಛಿದ್ರ ಮಾಡು. ಇಲ್ಲ, ನೀನಾದರೂ ಸ್ತುತಿ ಮಾಡು, ಮಾಡೋರ್ನೂ ತಡೆ ಮಾಡಬೇಡ, ಸೈಲೆಂಟ್ ಆಗಿರು. ದಟ್ ಈಸ್ ಸಿಂಪಲ್ ಆಸ್ ಇಟ್ ಈಸ್. ಸಾರಿ, ಇಟ್ಸ್ ಇನ್ ದ ಬೈಬಲ್. ಐ ಕ್ಯಾನಾಟ್ ಕಾಂಪ್ರಮೈಸ್ ವಿತ್ ಯು. ನಿಮ್ಮೊಂದಿಗೆ ನಾನು ಕಾಂಪ್ರಮೈಸ್ ಮಾಡೋದೇ ಇಲ್ಲ. ಬೈಬಲ್ ಪ್ರಕಾರ ಇದ್ದರೆ ಮಾಡಿರಿ. ನಿನಗೆ ಡಿಸ್ಟರ್ಬ್ ಆಗುತ್ತಾ? ಯು ಬಿ ಔಟ್. ಅಲ್ಲಿಂದ ಕಿಟಕಿಯಿಂದ ಕೇಳಿಸ್ಕೊ. ಇಲ್ಲವರ ವೈರಿ ಒಳಗೆ ಇರ್ತಾನೆ. ಇನ್ನೊಂದು ಓದ್ರಿ, ಅಪೊಸ್ತಲ ಕೃತ್ಯ 16, 25, 26 ಓದ್ರಿ. ಅಪೊಸ್ತಲ ಕೃತ್ಯ ಆಕ್ಟ್ 16, 25 and 26. ಸಿಮೆಯೋನ್ ಓದಪ್ಪ. ಹಾಂ. ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನ ಪ್ರಾರ್ಥನೆಯನ್ನು ಮಾಡಿರುವಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡಿರುತ್ತಿದ್ದನು. ಸೆರೆಯಲ್ಲಿದ್ದವರು ಲಕ್ಷ್ಯ ಬಿಟ್ಟು ಕೇಳುತ್ತಿದ್ದರು. ಅಕಸ್ಮಾತ್ತಾಗಿ ಮಹಾಭೂಕಂಪ ಉಂಟಾಯಿತು. ಸೆರೆಮನೆಯ ಆಸ್ತಿವಾರಗಳು ಕದಲಿದ್ದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು. ಎಲ್ಲರ ಬೇಡಿಕೆಗಳು ವೆರಿ ಗುಡ್. ಕಳಚಿ ಓದು, ಫುಲ್ ಮುಗಿಸು. ಕಳಚಿ ಬಿದ್ದವು. ಯಸ್, ವೆರಿ ಗುಡ್. ಎಲ್ರು ಗಮನಾಡಿ. ನೀ ಸ್ತುತಿ ಮಾಡಿದ್ರೆ ಪ್ರಾರ್ಥನೆ ಶುಡ್ ಸ್ವಿಚ್ ಆನ್ ಟು ಪ್ರೈಸ್. ಪ್ರೇಯರ್ ಶುಡ್ ಸ್ವಿಚ್ ಆನ್ ಟು ಪ್ರೈಸ್, ನಾಟ್ ಸ್ವಿಚ್ ಆಫ್. ನಾನು ಹೇಳ್ತಾರ, ಅಲ್ಲಿ ಬೈಬಲ್ ಹೇಳ್ತಾರೆ. ರೀಡ್ ದ ಬೈಬಲ್ ಪ್ರಾಪರ್ಲಿ, ದೆನ್ ಯು ವಿಲ್ ಅಗ್ರಿ ವಿತ್ ಎವ್ರಿಥಿಂಗ್ ಐ ಆಮ್ ಪ್ರೀಚಿಂಗ್ ಹಿಯರ್. ಬೇರೆಯವರೆಲ್ಲ ಲಕ್ಷ್ಯ ಕೊಟ್ಟು ಕೇಳ್ತಾ ಇದ್ರಂತೆ ನೋಡ್ರಿ, ಗಮನಾಡಿ. ಸ್ತುತಿ ಅನ್ನೋದು ಬೇರೆಯವರಿಗೆ ಕೇಳಿಸ್ಬೇಕು. ಸ್ತುತಿ ಅನ್ನೋದನ್ನ ಡೌನ್ ಮಾಡಕ್ಕೆ ಹೋಗ್ಬೇಡಿ. ಅಲ್ಲೆಲ್ಲೂಯಾ ಹೇಳ್ರಿ, ಅಲ್ಲೆಲ್ಲೂ ಅಂತ ಏನು ಹೇಳ್ರಿ? ಸ್ತುತಿ ಯಾವಾಗಲೂ ಬೇರೆಯವ್ರಿಗೆ ಕೇಳಿಸ್ಬೇಕು. ಅವಾಗೇನಾಗುತ್ತೆ ಗೊತ್ತಾ? ಭೂಕಂಪ ಉಂಟಾಗುತ್ತೆ. ನಿಮ್ಮ ಮನೆಗೆ ಭೂಕಂಪ ಉಂಟಾಗಲ್ಲ. ಅಸ್ಥಿವಾರಗಳು ಕದಲ್ತವೆ. ಸೈತಾನ್ ಹಾಕಿರುವಂಥ ಎಲ್ಲ ರೀತಿ ಪ್ರಾಬ್ಲಮ್ಗಳು ಕದಲ್ತವೆ. ನಿನಗೆ ಯಾವ ಬಾಗಿಲುಗಳು ಮುಚ್ಚಿದಾವೋ ಅವೆಲ್ಲ ತೆರೀತದೆ. ನಿನಗೆ ಯಾವ ಚೈನ್ಗಳನ್ನ ಸೈತಾನ ಕಟ್ಟಿದಾನೋ ಅದೆಲ್ಲ ಕಳಚಿ ಬೀಳ್ತವೆ. ನೀನು ನೇರವಾಗಿ ನಡೀತೀಯ, ನೀನು ಗುರಿ ತಲುಪ್ತೀಯ. ಪ್ರಿಯ ದೇವರ ಮಕ್ಕಳೇ, ನಾನು ನಂಬ್ತೇನೆ ನೀವು ಈ ಒಂದು ಪ್ರಸಂಗದ ಮೂಲಕವಾಗಿ ಆಶೀರ್ವದಿಸಲ್ಪಟ್ಟಿದ್ದೀರಾ. ಎಲ್ಲಾದರೂ ನೀವು ದೇವರೊಂದಿಗೆ ಓಡದೆ ಹೋದ್ರೆ ಅದರ ವಿಷಯದಲ್ಲಿ ಪಶ್ಚಾತ್ತಾಪ ಪಟ್ಟು ಕರ್ತನ ಕಡೆಗೆ ತಿರುಗಿಕೊಳ್ಳ್ರಿ. ಕರ್ತನ ಖಂಡಿತವಾಗಿ ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಮುಖ್ಯವಾಗಿ ಸೇವೆ ಮಾಡೋರಿಗೋಸ್ಕರವಾಗಿ ನಾನು ಪ್ರಾರ್ಥಿಸ್ತೇನೆ. ಒಂದು ವೇಳೆ ಸೇವೆಯನ್ನು ಬಿಟ್ಟಿರೋದಾದರೆ ಪುನಃ ದೇವರು ನಿಮ್ಗೆ 2ನೇ ಸಾರಿ ವಾಕ್ಯ ಕೊಡಲಿ, ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣವಾ? ಪರಮ ಪ್ರೀತಿಯುಳ್ಳ ತಂದೆ ಆದವರು, ನಿಮಗೆ ಸ್ತೋತ್ರ. ಮುಖ್ಯವಾಗಿ ಸುವಾರ್ತೆ ಸಾರುವವರು, ಸೇವೆ ಮಾಡುವಂಥವರ ವಿಷಯದಲ್ಲಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಮಕ್ಕಳನ್ನು ನೀನು ಬಲಪಡಿಸು, ನೀನು ಆಶೀರ್ವಾದ ಮಾಡು. ಯೋನನ ಹಾಗೆ ದೇವರೇ, ಅವರು ಅವಿಧೇಯರಾಗಿದ್ರು, ಪುನಃ ನೀನು 2ನೇ ಸಾರಿ ಅವರನ್ನು ಕರೆದು ಬಲಪಡಿಸು. ನಿನ್ನ ಸೇವೆಯನ್ನು ಮಾಡುವಾಗಿ ಅವರಿಗೆ ಕೃಪೆ ಕೊಡು. ಸೇವೆಯಲ್ಲಿ ನಿರಾಶೆಗಳು, ವೇದನೆಗಳು ಬಂದರೂ ಸಹ ನಿನಗಾಗಿ ಜೀವಿಸುವ ಕೃಪೆ ಕೊಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೆನ್. ಕರ್ತನು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡಲ್ಲ. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಾಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ
ನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು, ನನ್ನ ಬಿಡಲಾರ, ನನ್ನನ್ನು ಕೈ ಬಿಡಲು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಬಾಯ ಪಾಡಲಾರೆ ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡಲು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ತಾ ಹೇಳಿದನಲ್ಲವೇ.